ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇಂದಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತು ನಾನು ಮರುವಾಯಿ ಸುಕ್ಕ ಮಾಡ್ತಾ ಇದ್ದೇನೆ. ಮರುವಾಯಿ ಅಂತಲೂ ಕರೀತಾರೆ, ನಮ್ಮ ಕಡೆ ಮಡಿವಿ ಅಂತ ಕರೀತಾರೆ. ಇದನ್ನು ತುಂಬ ಸುಲಭವಾಗಿ ಇದನ್ನು ಸುಕ್ಕ ಮಾಡ್ಕೊಳ್ಬಹುದು. ಇವತ್ತಿನ ಸುಕ್ಕದ ರೆಸಿಪಿ ನೋಡೋಣ ಬನ್ನಿ. ಹಾಗಾದರೆ ಮೊದಲದಾಗಿ ಮರುವಾಯಿನ ತಗೊಂಡು ಅದನ್ನು ನೀಟಾಗಿ ಚೆನ್ನಾಗಿ ತೊಳ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಮತ್ತೆ ಅದನ್ನು ವಾಶ್ ಮಾಡೋರು ಅಗತ್ಯ ಇರಲ್ಲ. ಅದಕ್ಕೋಸ್ಕರ ಫಸ್ಟೇ ಮರುವಾಯಿ ತಗೊಂಡು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರಲ್ಲಿ ವಾಶ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಾಗಿ ಹಚ್ಚಿರುವ ಒಂದು 2 ಟೊಮೊಟೊ, 3-4 ಈರುಳ್ಳಿ, ಒಂದು 5-6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಇದನ್ನಷ್ಟು ತಗೊಂಡು ಆಮೇಲೆ ಎಣ್ಣೆ ಕಾಯೋಕ್ಕಿಕ್ಕಿ ಒಂದು ಬಾಣಲಿಗೆ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಿಟಪಟ ಅಂತ ಸಿಡಿದ ಮೇಲೆ ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆನೂ ಸ್ವಲ್ಪ ಚಿಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಯಾವಾಗಲೇ ಹಚ್ಕೊಂಡಿದ್ದೀವಲ್ಲ ಹಸಿಮೆಣಸಿನ್ಕಾಯಿನ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಹಚ್ಚಿರೋ ಈರುಳ್ಳಿ ಹಾಕಿ ಹಚ್ಚಿರೋ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳಿ. ಟೊಮೊಟೊನು ಚೆನ್ನಾಗಿ ಹುರ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳಿ. ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇಲ್ಲಿ ಚಿಕನ್ ಮಸಾಲ ಪೌಡ್ರ್ ಯೂಸ್ ಮಾಡ್ತಾ ಇದ್ದೇನೆ. ಚಿಕನ್ ಮಸಾಲ ಪೌಡ್ರ್ ಹಾಕಿದ್ರೆ ಮಳವಿ ಸುಕ್ಕ ಒಳ್ಳೆ ಚಿಕನ್ ಸುಕ್ಕ ತಿನ್ನಂಗೆ ಫೀಲಿಂಗ್ಸ್ ಇರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಚಿಕನ್ ಪೌಡ್ರ್ ಹಾಕೊಳ್ತಾ ಇದ್ದೇನೆ. ಆಮೇಲೆ ಕುಂದಾಪುರ ಚಿಕನ್ ಮಸಾಲ ಇತ್ತು, ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ನೀವು ಸ್ವಲ್ಪ ಕೊತ್ತಂಬರಿ ಪೌಡ್ರ್ ಬೇಕಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಬೋದು. ಹಾಗೆ ಖಾರ ಪುಡಿ, ನನಗೆ ಈ ಹಸಿಮೆಣಸಿಗೆ ಖಾರ ಇಷ್ಟೇ ಸಾಕು ಅನಿಸ್ತು, ಅದಕ್ಕೋಸ್ಕರ ನಾನು ಇಷ್ಟೇ ಖಾರ ಹಾಕ್ಕೊಂಡಿದ್ದೇನೆ. ನಿಮಗೆ ಬೇಕಾದರೆ ಖಾರ ಪುಡಿ ನೀವು ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೇನೆ. ಗರಂ ಮಸಾಲೆ ಉದಿಸ್ಕೊಂಡಾದ್ಮೇಲೆ ನೀಟಾಗಿ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ಎಲ್ಲದು ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಎಲ್ಲ ಬೆಂದಿದೆ ಅಂತ ಅರ್ಥ. ಆವಾಗ ಮಳವಿನ ಹಾಕ್ಕೊಳ್ಳಿ. ನಾನು ಇಲ್ಲಿ ಮಳವಿ ಹಿಡಿತೆ ಹಾಕ್ಕೊಳ್ತಾ ಇದ್ದೇನೆ. ಕೆಲವರು ಮಳವಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾರೆ, ಸಿಪ್ಪೆ ಸುಲಿದು ಹಾಕ್ಕೊಳ್ತಾರೆ. ಬಟ್ ನನಗೆ ಇವಾಗ ನಮ್ಮ ಅಮ್ಮ ಇಲ್ದಿರೋದಕ್ಕೆ ನನಗೆ ಸಿಪ್ಪೆ ಸುಲಿಯೋಕ್ಕೆ ಬರಲ್ಲ. ಅದಕ್ಕೋಸ್ಕರ ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೇನೆ. ಹಿಂಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಸ್ವಲ್ಪ ಟೈಮ್ ವೇಸ್ಟ್ ಆಗಲ್ಲ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಕೆಳಗಿಂದ ಮೇಲಿಂದೆಲ್ಲ ಮಡ್ಚ್ಕೊಂಡು ಆಮೇಲೆ ಒಂದು ಪ್ಲೇಟಲ್ಲಿ ಮುಚ್ಚಿಕ್ಕಿ ಆ ಮಳವೆ ಎಲ್ಲ ಬಾಯಿ ಬಿಡುತ್ತೆ. ನೋಡಿ, ಇವಾಗ ಮಳವಿ ಎಲ್ಲ ಬಾಯಿ ಬಿಟ್ಕೊಂಡಿದೆ, ನಿಮಗೆ ನೋಡಿಸ್ತಿರ್ಬೋದು. ಇನ್ನೊಂದ್ಸಲ ಒಂದು ಸ್ವಲ್ಪ ತಿರುವಿ ಮತ್ತೆ ಮುಚ್ಚಿಕ್ಕಿ. ಇವಾಗ ಪೂರ್ತಿ ಮಳವಿನೂ ಬಾಯಿ ಬಿಟ್ಕೊಂಡಿದೆ. ಇದು ಸುಕ್ಕ ಅಂತೂ ನನಗಂತೂ ಫೇವ್ರೇಟು. ನಿಮಗೇನೋ ಗೊತ್ತಿಲ್ಲ, ನನಗಂತೂ ಈ ಫಿಶ್ಗಿಂತ ನನಗೆ ಈ ಸುಕ್ಕ ಇದ್ರ ಸಾರು ಎಲ್ಲ ಮಾಡ್ಕೊಂಡು ತಿಂದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ ಮಾತ್ರ. ಇದ್ರ ರಸ ಇರುತ್ತಲ್ಲ, ಇದ್ರ ರಸಲ್ಲೇ ಹಾಕ್ಕೊಂಡು ಊಟ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕೊಬ್ಬರಿ ತುರ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊಬ್ಬರಿನೂ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಸುಕ್ಕ. ನೋಡಿ, ನಮ್ಮ ಮಳವಿ ಸುಕ್ಕ ಇವಾಗ ರೆಡಿಯಾಗಿದೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ತಾ ಇದ್ದೇನೆ ಮೇಲೆ. ಹೆಂಗೈತೆ? ನೋಡಿ, ನಾನು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.